ನಿನ್ನೆ ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಂಜಾಬ್ ವಿರುದ್ಧ ಗೆದ್ದು ಬೀಗಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದೀಗ ತವರಿಗೆ ಬಂದಿದೆ. ರಾಜಧಾನಿ ಬೆಂಗಳೂರಿಗೆ ಆರ್ಸಿಬಿ ಟೀಮ್ ವಿಶೇಷ ವಿಮಾನದಲ್ಲಿ ಬಂದಿದ್ದಾರೆ. ಈ ಆಟಗಾರರೆಲ್ಲರೂ ಕೂಡ ಅಹಮದಾಬಾದ್ನಿಂದ ಬೆಂಗಳೂರಿನ HAL ಏರ್ಪೋರ್ಟ್ಗೆ ಆಗಮಿಸಿರೋದು. ತಾಜ್ ವೆಸ್ಟರ್ನ್ ನಲ್ಲಿ ವಿಶ್ರಾಂತಿಗೆ ಮೊರೆ ಹೋಗ್ತಾರೆ ಆಟಗಾರರು. ಅಹಮದಾಬಾದ್ನಿಂದ HAL ಏರ್ಪೋರ್ಟ್ಗೆ ಬಂದರು. ಅಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸರ್ಕಾರದ ಪರವಾಗಿ ಅವರನ್ನ ಸ್ವಾಗತ ಮಾಡಿಕೊಂಡ್ರು. ಇದೀಗ ತಾಜ್ ವೆಸ್ಟರ್ನ್ ನಲ್ಲಿ ಇರ್ತಾರೆ. ಅದಾದ ನಂತರ ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಇದೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ RCB ಆಟಗಾರರನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸನ್ಮಾನಿಸ್ತಾರೆ ಮತ್ತು ಟ್ರೋಫಿಯನ್ನ ಅವರಿಗೆ ಪ್ರದಾನ ಮಾಡ್ತಾರೆ. 17 ವರ್ಷಗಳ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ IPL ನಲ್ಲಿ ಕಪ್ಪನ್ನ ಗೆದ್ದಿದೆ. ಆ ಕಪ್ಪನ್ನ ಗೆದ್ದು ಇದೀಗ ತವರಿಗೆ ಬಂದಿರೋದು. ಅದ್ದೂರಿ ಸ್ವಾಗತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ. ವಿಶೇಷ ವಿಮಾನದಲ್ಲಿ ಅಹಮದಾಬಾದ್ನಿಂದ HAL ವಿಮಾನ ನಿಲ್ದಾಣಕ್ಕೆ ಬಂದರು. DK ಶಿವಕುಮಾರ್ ಅವರನ್ನ ಸ್ವಾಗತಿಸಿದ್ರು. 18ನೆಯ ಆವೃತ್ತಿಯಲ್ಲಿ ಪಂಜಾಬ್ ವಿರುದ್ಧ 6 ರನ್ಗಳ ರೋಚಕ ಜಯವನ್ನ RCB ನಿನ್ನೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗಳಿಸಿತ್ತು. 18 ವರ್ಷಗಳ ಕಾಲ RCBಯ ಅಭಿಮಾನಿಗಳು, ಆಟಗಾರರು, ಮಾಲೀಕರು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಂತಹ ಕ್ಷಣ. ನಿನ್ನೆ RCB ಗೆದ್ದು ಬೀಗಿದ್ದಾರೆ. ಮತ್ತೊಂದು ಕಡೆ ವಿಧಾನಸೌಧದ ಮುಂಭಾಗ ಸೇರಿದಂತೆ ಬೆಂಗಳೂರಿನ ಪ್ರಮುಖ ವೃತ್ತಗಳಲ್ಲಿ RCB ಆಟಗಾರರನ್ನ ಸ್ವಾಗತ ಮಾಡೋದಕ್ಕೆ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ದಾರೆ. ತಮ್ಮ ನೆಚ್ಚಿನ ಆಟಗಾರರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಇದೀಗ ವಿಧಾನಸೌಧದ ಸುತ್ತಮುತ್ತ ಮತ್ತು ಚಿನ್ನಸ್ವಾಮಿಯ ಸ್ಟೇಡಿಯಂ ಸುತ್ತಮುತ್ತ ಅಭಿಮಾನಿಗಳು ಬಂದು ಸೇರಿದ್ದಾರೆ. RCB ಜರ್ಸಿಯನ್ನು ಧರಿಸಿ, RCBಯ ಫ್ಲಾಗ್ ಅನ್ನ ಹಿಡಿದು, ಕನ್ನಡದ ಬಾವುಟಗಳನ್ನು ಹಿಡಿದು RCBಗೆ ಜೈಕಾರವನ್ನ ಕೂಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ವಿರಾಟ್ ಕೊಹ್ಲಿ ಅವರ ಪತ್ನಿ ಸೇರಿದಂತೆ RCB ತಂಡದ ಎಲ್ಲ ಆಟಗಾರರು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಇವತ್ತು ಸಂಜೆ ಕಾರ್ಯಕ್ರಮ ಇದೆ. ಚೊಚ್ಚಲ IPL ಟ್ರೋಫಿ ಗೆದ್ದಿದ್ದಕ್ಕೆ ಸರ್ಕಾರದ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ನಿನ್ನೆ ರಾತ್ರಿಯಿಂದಲೂ ಕೂಡ ಕರ್ನಾಟಕ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಸೆಲೆಬ್ರೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪಟಾಕಿ ಸಿಡಿಸಿ, ಸಿಹಿ ಹಂಚಿ, ಹರ್ಷೋದ್ಗಾರ ಎಲ್ಲ ಕಡೆಯೂ ಕೂಡ. ಈ ಹಿಂದೆ 3 ಬಾರಿ RCB ಫೈನಲ್ಗೆ ಬಂದಿದ್ರೂ ಕೂಡ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ RCB ನಿನ್ನೆ ಕಪ್ಪನ್ನು ಗೆದ್ದಿದೆ. ಸಹಜವಾಗಿ ಇದೀಗ ಸಂಭ್ರಮ ಮುಗಿಲು ಮುಟ್ಟಿದೆ. ಪ್ರತಿ ವರ್ಷವೂ ಕೂಡ ಕಪ್ ನಮ್ಮದೇ ಎನ್ನುವಂತ ಘೋಷವಾಕ್ಯ ಕೇಳಿಸುತ್ತಲೇ ಬರ್ತಿತ್ತು. ಆದರೆ ವಾಸ್ತವದಲ್ಲಿ RCB ಗೆದ್ದಿರಲಿಲ್ಲ. ಆದರೆ ಇದೀಗ RCBಯ ಪಾಲಾಗಿದೆ IPL 18ರ ಆವೃತ್ತಿಯ ಕಪ್. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಈ ಕ್ಷಣಕ್ಕೆ RCB ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಏನಾಗ್ತಾ ಇದೆ ಡೆವಲಪ್ಮೆಂಟ್? ಪ್ರವೀಣ್, ಏನು RCB ನಿನ್ನೆ ಮ್ಯಾಚ್ ಗೆದ್ದಿರೋದ್ರಿಂದ ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತ ಸಾಕಷ್ಟು ಒಂದು ಸಂಭ್ರಮಾಚರಣೆಯನ್ನೇ ಜನರು ಮಾಡ್ತಾ ಇರುವಂತದ್ದು. ಸದ್ಯ ಇದೀಗ ಬೆಂಗಳೂರಿಗೆ RCB ತಂಡ, ವಿಜೇತರಾದಂತಹ RCB ತಂಡ ಈಗ ತಾನೇ ಬೆಂಗಳೂರಿಗೆ ಆಗಮಿಸಿರುವಂತದ್ದು. DCM DK ಶಿವಕುಮಾರ್ ಸ್ವತಃ ಅವರೇ ಒಂದು HAL ನ
ವಿಮಾನ ನಿಲ್ದಾಣಕ್ಕೆ ಬಂದು ಆಟಗಾರರೆಲ್ಲರನ್ನು ಕೂಡ ಹೂಗುಚ್ಚ ಕೊಡೋದ್ರ ಮೂಲಕ ಅವರನ್ನು ಕೂಡ ಸ್ವಾಗತ ಮಾಡ್ಕೊಂಡ್ರು. ಇನ್ನು ಆಟಗಾರರನ್ನು ಕೂಡ ಕಣ್ತುಂಬಿಕೊಳ್ಳಕ್ಕೆ ಈಗಾಗಲೇ ನಿನ್ನೆ ರಾತ್ರಿ ಇಡೀ ಸಾಕಷ್ಟು ಒಂದು ಸಂಭ್ರಮವನ್ನು ಆಚರಣೆ ಮಾಡಿದಂತಹ ಅಭಿಮಾನಿಗಳು ಕೂಡ ಇಂದು HAL ನ ವಿಮಾನ ನಿಲ್ದಾಣದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲೂ ಕೂಡ ನೆರೆದಿದ್ರು. ಅಲ್ಲಿಯೂ ಕೂಡ ಆರ್ ಸಿ ಬಿ ಅಂತಕ್ಕಂತ ಹರ್ಷೋದ್ಗಾರವನ್ನು ಕೂಡ ಅಲ್ಲಿ ಅಭಿಮಾನಿಗಳು ಕೂಡ ಜೋಶಾಗಿ ಕೂಗ್ತಾನೆ ಇದ್ರು. ಇನ್ನು ಅಲ್ಲಿಂದ ಸೀದಾ ಏನು RCB ತಂಡ HAL ಏರ್ಪೋರ್ಟ್ ನಿಂದ ವಿಶೇಷ ವಿಮಾನದ ಮೂಲಕ ಬಂದಿತ್ತು. ಅಲ್ಲಿಂದ ನೇರವಾಗಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಇದೀಗ ಪಯಣವನ್ನು ಕೂಡ ಬೆಳೆಸಿರುವಂತದ್ದು. ಅದಾದ ನಂತರ ಸಂಜೆ 4 ಗಂಟೆಗೆ ಏನು ವಿಧಾನಸೌಧದ ಬೃಹತ್ ಮೆಟ್ಟಿಲುಗಳ ಮೇಲೆ ಏನು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿರುವಂತದ್ದು. ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಇಡೀ RCB ತಂಡವು ಕೂಡ ಪಾಲ್ಗೊಳ್ಳಲಿದೆ. ಅದಾದ ನಂತರ ಸಂಜೆ 5ರಿಂದ 6 ಗಂಟೆಯವರೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ದೊಡ್ಡದಾದಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಈ ಬಗ್ಗೆ ಹಮ್ಮಿಕೊಂಡಿರುವಂತದ್ದು. ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸದ್ಯ RCB ತಂಡ ಮತ್ತೆ ರಾಜ್ಯ ಸರ್ಕಾರದ ಸಚಿವರು ಮತ್ತೆ CM ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿರುವಂತದ್ದು. ಒಟ್ನಲ್ಲಿ 18 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿ ಬಂದಂತಹ RCB ತಂಡ ಇದೀಗ ಕಪ್ ಹಿಡಿದುಕೊಂಡು ಬೆಂಗಳೂರಿಗೆ ಬಂದಿರುವಂತದ್ದು ಅಭಿಮಾನಿಗಳಲ್ಲಂತೂ ಕೂಡ ಸಾಕಷ್ಟು ಒಂದು ಸಂತಸವನ್ನೇ ತಂದಿದೆ ಅಂತೇಳಿ ಹೇಳ್ಬೋದು. ಇನ್ನು HAL ನಿಂದ ತಾಜ್ ವೆಸ್ಟ್ ಎಂಡ್ಗೆ ಹೋಗುವ ರಸ್ತೆಯಲ್ಲೂ ಕೂಡ ರಸ್ತೆಯುದ್ದಕ್ಕೂ ಕೂಡ ಅಭಿಮಾನಿಗಳ ಸಾಗರವೂ ಕೂಡ ನೆರೆದಿತ್ತು. ಅದ್ರ ಜೊತೆಗೇನೆ ಏನು RCB ತಂಡ ಹೋಗ್ತಾ ಇತ್ತು ರಸ್ತೆ ಮೇಲೆ, ಆ ರಸ್ತೆ ಹಿಂಬದಿ ಸುತ್ತಮುತ್ತ ಎಲ್ಲವೂ ಕೂಡ ಸಾಕಷ್ಟು ದ್ವಿಚಕ್ರ ವಾಹನಗಳಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಕೂಡ ಅವರನ್ನ ಹಿಂಬಾಲಿಸುವ ಒಂದು ಕೆಲಸವನ್ನು ಕೂಡ ಸದ್ಯ ಮಾಡ್ತಾ ಇರುವಂತದ್ದು. HAL ನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ರಸ್ತೆಗಳು ಕೂಡ ಸದ್ಯಕ್ಕೆ ಬಂದ್ ಆಗಿರುವಂತದ್ದು. ಸಾಕಷ್ಟು ಒಂದು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂತದ್ದು. ಅದ್ಯಾವುದನ್ನು ಕೂಡ ಲೆಕ್ಕಿಸದಂತಹ ಜನರುಗಳು ಕೂಡ RCB ಕಪ್ ಬಂದಿದೆ, RCB ತಂಡ ಸದ್ಯ ಬೆಂಗಳೂರಿಗೆ ಬಂದಿದೆ ಅಂತಕ್ಕಂತ ಒಂದು ಸಂತಸದಲ್ಲಿ ಸದ್ಯ ಬೆಂಗಳೂರು ಮಂದಿ ಇರುವಂತದ್ದು. ಪ್ರವೀಣ್, ರೇಣುಕಾ, ನನಗೆ ನಿನ್ನೆಯಿಂದ ಅನಿಸ್ತಾ ಇದೆ, ಯಾವಾಗ ನಾವು ಪ್ರತಿ ಬಾರಿ ಸೋತ ನಂತರ ಗೆಲ್ತೀವಲ್ಲ, ಅಂತ ಗೆಲುವಿಗೆ ಭಾರಿ ಪ್ರಾಮುಖ್ಯತೆ ಇರುತ್ತೆ. ಆ ಗೆಲುವನ್ನು ಎಂಜಾಯ್ ಮಾಡ್ತೀವಿ ನಾವು. ಸೋತ ನಂತರ ಗೆಲ್ಲೋದಕ್ಕೆ ಭಾರಿ ವ್ಯಾಲ್ಯೂ ಇದೆ. ಇವತ್ತು ಅದನ್ನು ನಾವು RCBಲಿ ಕಾಣ್ತಾ ಇರೋದು. ಸತತ ಸೋಲುಗಳ ನಂತರ 18ನೇ ವರ್ಷಕ್ಕೆ RCB ಇವತ್ತು ಗೆದ್ದಿದೆ. ಅಭಿಮಾನಿಗಳು ಸಹಜವಾಗಿ ಸಂಭ್ರಮಿಸ್ತಾ ಇದ್ದಾರೆ, ಕೇಕೆ ಸಿಳ್ಳೆಗಳು ಬರ್ತಾ ಇದೆ, ಪಟಾಕಿ ಹೊಡಿತಾ ಇದ್ದಾರೆ, ಎಲ್ಲವೂ ಕೂಡ ಆಗ್ತಾ ಇದೆ. ಈ ಕ್ಷಣಕ್ಕೆ ವಿಧಾನಸೌಧದ ಮುಂದೆ ಆಗಿರ್ಬೋದು, ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಅಭಿಮಾನಿಗಳ ಹರ್ಷೋದ್ಗಾರ ಹೇಗಿದೆ, ಏನಂತಿದ್ದಾರೆ ಅಭಿಮಾನಿಗಳೆಲ್ಲ? ಪ್ರವೀಣ್, ಖಂಡಿತವಾಗ್ಲೂ ಏನು ಸತತವಾಗಿ 18 ವರ್ಷಗಳ ನಂತರ ಅದು ಬೆಂಗಳೂರಿಗೆ ಸಾಕಷ್ಟು ಒಂದು ಕಾತರವನ್ನು ತಂದ್ಕೊಟ್ಟು ಇದೀಗ IPL ಕಪ್ ಸಮೇತರಾಗಿ ಏನು RCB ತಂಡ ಈಗ ರಾಜ್ಯಕ್ಕೆ ಆಗಮಿಸಿರುವಂತದ್ದು. ಅವರನ್ನು ಕೂಡ ಬರಮಾಡಿಕೊಳ್ಳಲು ಕೂಡ ಸಾಕಷ್ಟು ಜನ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ HAL ನ ವಿಮಾನ ನಿಲ್ದಾಣದಿಂದ ಹಿಡಿದು ವಿಧಾನಸೌಧ ಸ್ಟೇಡಿಯಂ ಉದ್ದಕ್ಕೂ ಕೂಡ ಸಾಕಷ್ಟು ಜನರು ಕೂಡ ನೆರೆದಿರುವಂತದ್ದು. ಅವರೆಲ್ಲ ನಾವು ರಾಜ್ ನ್ಯೂಸ್ ಕಡೆಯಿಂದ ಮಾತಾಡಿಸಿದಂತಹ ಸಂದರ್ಭದಲ್ಲೂ ಕೂಡ ಎಷ್ಟೇ ಸರಿ ಸೋತ್ರು ಕೂಡ ಗೆದ್ರು ಕೂಡ ನಾವ್ ಯಾವತ್ತಿಗೂ ಕೂಡ RCB ಅನ್ನು ಕೂಡ ಬಿಟ್ಕೊಡೋ ಮಾತೇ ಇಲ್ಲ. ಸೋತ್ರು ಗೆದ್ರು ನಾವು RCB ಪರವಾಗಿನೇ ಇರ್ತೀವಿ. ಅದ್ರಲ್ಲೂ ಕೂಡ 18 ವರ್ಷಗಳ ನಂತರ ಈಗ ಕಪ್ ಹಿಡ್ಕೊಂಡು ಸೀದಾ ಬೆಂಗಳೂರಿಗೆ ಬರ್ತಾ ಇರುವಂತದ್ದು ನಮ್ಗಂತೂ ಸಾಕಷ್ಟು ಸಂತಸವನ್ನು ಕೂಡ ತಂದ್ಕೊಟ್ಟಿದೆ. ನಿನ್ನೆಯಿಂದಲೂ ಕೂಡ ಸಾಕಷ್ಟು ಸಂಭ್ರಮವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೀವಿ. ಈಗ್ಲೂ ಕೂಡ ನಿನ್ನೆ ರಾತ್ರಿಯಿಂದ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡ್ದೇನೆ ನಾವೆಲ್ಲ ಕಡೆ ಸಂಭ್ರಮ ಮಾಡ್ತಾ ಇದೀವಿ. ನಿದ್ದೆ ಮಾಡ್ದೇನೆ ಈಗ್ಲೂ ಕೂಡ ಸಂಭ್ರಮ ಮಾಡ್ಲಿಕ್ಕೆ ಮತ್ತೆ ಬಂದೇ ಇದೀವಿ ಅಂತಕ್ಕಂತ ಹರ್ಷೋದ್ಗಾರವನ್ನು ಕೂಡ ಅಭಿಮಾನಿಗಳು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಸದ್ಯ ವಿಧಾನಸೌಧದ ಸುತ್ತಮುತ್ತ ನಾವು ನೋಡ್ತಾ ಹೋದ್ರೆ ಅಲ್ಲಿಯೂ ಕೂಡ ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಈಗ ಅಭಿಮಾನಿಗಳು ಕೂಡ ಜಮಾಯಿಸಿರುವಂತದ್ದು. ಸ್ಟೇಡಿಯಂನ ಹೊರಭಾಗದಲ್ಲೂ ಕೂಡ ಸಾವಿರಾರು ಸಂಖ್ಯೆ ಅಭಿಮಾನಿಗಳು ಕೂಡ ಜಮಾಯಿಸಿರುವಂತದ್ದು. ಎಲ್ಲರ ಬಾಯಲ್ಲಿ ಕೇಳೋದು ಒಂದೇ ಮಾತು, RCB ಕಪ್ ಇಷ್ಟ ದಿನ ಕಪ್ ನಮ್ದೇ ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಈಗ ಅಭಿಮಾನಿಗಳ ಬಾಯಿಯಿಂದ ಬರ್ತಾ ಇರೋದು ಒಂದೇ ಮಾತು, ಈ ಬಾರಿ ಕಪ್ ನಮ್ದು ಅಂತಕ್ಕಂತ ಮಾತು ಜೋರಾಗಿನೇ ಕೇಳಿಸ್ತಾ ಇರುವಂತದ್ದು. ಇದೇ ರೀತಿಯಾದಂತಹ ಆಟವನ್ನು ಕೂಡ RCB ತಂಡ ಮುಂದುವರ್ಸ್ಕೊಂಡು ಹೋಗುತ್ತೆ. ಈ ಒಂದು ಏನು ಹೆಜ್ಜೆಯನ್ನು RCB ಇಟ್ಟಿದೆ, ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಗೆಲುವಿನ ಹೆಜ್ಜೆಯನ್ನು ಇಟ್ಕೊಂಡು ಹೋಗುತ್ತೆ ಅಂತಕ್ಕಂತ ಭರವಸೆಯ ನುಡಿಗಳನ್ನು ಕೂಡ ಈಗ ಸದ್ಯ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಪ್ರವೀಣ್, ರೇಣುಕಾ, ಈ ಹಿಂದೆ ಇವತ್ತೇನೋ RCB ಕಪ್ ನಮ್ದೇ, ನಾವು ಗೆದ್ದಿದ್ದೀವಿ, ಒಂದು ರೀತಿಯಾದಂತಹ ಸಂತಸ ಇದೆ, ಆ ಕಾರಣಕ್ಕಾಗಿ ಭಾರಿ ವಿಜೃಂಭಣೆಯಿಂದ ಮಾತನಾಡ್ತಾ ಇದ್ದೀವಿ. ಬಟ್ ಈ ಹಿಂದೆ ಅನೇಕ ಕುಹುಕುಗಳಾಗಿತ್ತು, RCB ಕಪ್ ಗೆಲ್ಲೋದೇನು ಚಿಪ್ಪು RCBಗೆ ಅನ್ನುವಂಥ ಮಾತುಗಳು ಅನೇಕ ಬಾರಿ ಕೇಳಿ ಬಂದಿತ್ತು. ಇವೆಲ್ಲವನ್ನ ಮೆಟ್ಟಿ ನಿಂತು ಇವತ್ತು ತವರಿಗೆ ಬರ್ತಾ ಇದೆಯಲ್ಲ, ಅದೊಂದು ರೀತಿಯಾದಂಥ ಸಂಭ್ರಮ ಅಂತ ಅನ್ಸುತ್ತೆ.
ಖಂಡಿತವಾಗ್ಲೂ ಪ್ರವೀಣ್, ಸಾಕಷ್ಟು RCB ತಂಡಕ್ಕೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಎಷ್ಟೋ ಜನರುಗಳು ಕೂಡ RCB ಕಪ್ ಗೆಲ್ಲಲ್ಲ ಅಂತಕ್ಕಂತ ನಿರಾಸೆಯಲ್ಲೂ ಕೂಡ ಸಾಕಷ್ಟು ಜನರುಗಳು ಕೂಡ ಇದ್ರು. ಅದೇ ರೀತಿಯಾಗಿಂದಲೂ ಕೂಡ ಏನು ಬೆಂಗಳೂರು ಮತ್ತೆ ಇಡೀ ಕರ್ನಾಟಕ ಹೊರತುಪಡಿಸಿ ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂತ RCB ಅಭಿಮಾನಿಗಳು ಕೂಡ ಸಾಕಷ್ಟು ಒಂದು ಭರವಸೆಯನ್ನು ಕೂಡ ಇಟ್ಕೊಂಡಿದ್ರು. ಈ ಸಾರಿ ಕಪ್ ಹೇಗಾದ್ರೂ ಬಡಿ ಗೆಲ್ಲೇಬೇಕು ಅಂತಕ್ಕಂತ ಸಾಕಷ್ಟು ಕಡೆ ಪೂಜೆಗಳನ್ನು ಕೂಡ ಮಾಡ್ತಿದ್ದಾರೆ. ಪ್ರಮುಖವಾಗಿ ನಾವು ಕಳೆದ ಬಾರಿ ನಡೆದಂತಹ ಕುಂಭಮೇಳದಲ್ಲೂ ಕೂಡ ನೋಡ್ಬೋದು. ಅಲ್ಲಿಯೂ ಕೂಡ RCB ಗೆಲುವಿಗಾಗಿ ಸಾಕಷ್ಟು ಒಂದು ಪೂಜೆಗಳನ್ನು ಕೂಡ ಮಾಡಿರುವಂತದ್ದು. ಅದೇ ರೀತಿಯಾಗಿ ಸಾಕಷ್ಟು ಕಡೆ ದೇಶದ ವಿವಿಧ ಬೇರೆ ಬೇರೆ ಕಡೆಯಲ್ಲೂ ಕೂಡ ಸಾಕಷ್ಟು ಬಾರಿ ಕೂಡ ಈ ರೀತಿಯಾದಂತಹ ಒಂದು ಹರ್ಷೋದ್ಗಾರವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಜೋರಾಗಿನೇ ಇರುವಂತದ್ದು. ನಾವು ಕೂಡ RCB ತಂಡದ ಹಿಂಬಾಲಿಸಿಕೊಂಡು ಸದ್ಯ ಹೋಗ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿಯೂ ಕೂಡ RCB ರಸ್ತೆ ಉದ್ದಕ್ಕೂ ಕೂಡ ಅಭಿಮಾನಿಗಳನ್ನೇ ಇಟ್ಕೊಂಡು ಮೆರವಣಿಗೆ ಮಾಡಿದಂತಹ ಒಂದು ಆ ಒಂದು ದೃಶ್ಯಗಳು ಕೂಡ ನಾವು ಈ ಒಂದು ಪ್ರಮುಖ ಸ್ಥಾನದಲ್ಲೂ ಕೂಡ ನೋಡ್ಬೋದು. ಪ್ರಮುಖವಾಗಿ ಒಟ್ಟಲ್ಲಿ ಪ್ರವೀಣ್, ಅಭಿಮಾನಿಗಳಂತೂ 10 ಸಾರಿ ಕಪ್ ಗೆದ್ರು ಅಷ್ಟೇ, 20 ಸಾರಿ ಕಪ್ ಗೆದ್ರು ಅಷ್ಟೇ, ಎಷ್ಟು ಸಂಭ್ರಮ ಇರುತ್ತೋ ಅದಕ್ಕೂ ದುಪ್ಪಟ್ಟು ಈ ಏನು RCB ಒಂದ್ಸಾರಿ ಕಪ್ಪನ್ನು ಗೆದ್ದಿದೆ ಅದಕ್ಕೂ ದುಪ್ಪಟ್ಟಷ್ಟು ಸಂಭ್ರಮ ಸತ್ಯ RCB ಅಭಿಮಾನಿಗಳ ಒಂದು ಮನೆಯಲ್ಲಿ ಮನಗಳಲ್ಲಿ ಮನೆ ಮಾಡಿರುವಂತದ್ದು. ಇನ್ನು ಸಂಜೆಯೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಸಾಕಷ್ಟು ಚಿಕ್ಕ ಮಕ್ಕಳು ಕೂಡ ಬಂದಿದ್ರು. ಆ ಮಕ್ಕಳಿಗೂ ಕೂಡ ಸಾಕಷ್ಟು ಒಂದು ಕುತೂಹಲವನ್ನು ಕೂಡ ಹೆಚ್ಚಿಸಿರುವಂತದ್ದು. ನಾವು ಕೂಡ ವಿರಾಟ್ ಕೊಹ್ಲಿ RCB ತಂಡವನ್ನು ಮೀಟ್ ಮಾಡ್ಬೇಕು, ಆಟೋಗ್ರಾಫ್ ತಗೋಬೇಕು ಅಂತಕ್ಕಂತ ಅವರು ಕೂಡ ತಮ್ಮ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಂಜೆ ವಿಧಾನಸೌಧದಲ್ಲಿ ಕೂಡ ಬೃಹತ್ ಆದ ಕಾರ್ಯಕ್ರಮವೂ ಕೂಡ ನಡೆಯುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ದೂರದಿಂದ ತಮ್ಮ ಒಂದು ತಂಡವನ್ನು ಕೂಡ ವೀಕ್ಷಣೆ ಮಾಡಬಹುದು. ಅದ್ರ ಜೊತೆಗೇನೆ ಸ್ಟೇಡಿಯಂನಲ್ಲೂ ಕೂಡ ಬೃಹತ್ ಆದ ಕಾರ್ಯಕ್ರಮವನ್ನು ಕೂಡ ಅಲ್ಲೂ ಕೂಡ ಅಭಿಮಾನಿಗಳಿಗೆ ಯಾರಿಗೆಲ್ಲ ಪಾಸ್ ಲಭ್ಯ ಇರುತ್ತೆ ಅವರೆಲ್ಲರೂ ಕೂಡ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು. ಅದಾದ ನಂತರ ವಿಧಾನಸೌಧದಿಂದ ಸ್ಟೇಡಿಯಂವರೆಗೂ ಏನು ಮೆರವಣಿಗೆಯನ್ನು ಕ್ಯಾನ್ಸಲ್ ಮಾಡಲಾಗಿತ್ತು ಒಂದಿಷ್ಟು ಸೆಕ್ಯೂರಿಟಿ ಇಶ್ಯೂ ಇಂದ. ಹಾಗಾಗಿ ಎಲ್ಲ ಒಂದ್ ಕಡೆ ಆ ಒಂದು ಮೆರವಣಿಗೆ ಆ ಬಸ್ಗಳ ಮೂಲಕ ಓಪನ್ ಟೆರೆಸ್ ಏನಿರುತ್ತೆ ಅದೊಂದು ಇರಲ್ಲ. ಹಾಗಾಗಿ ಒಳ ಒಂದು ಬಸ್ನಲ್ಲೂ ಕೂಡ ಒಂದು ಮೆರವಣಿಗೆ ಕೂಡ ನಡೆಯುತ್ತೆ. ಆದ್ರೆ ನಿಧಾನಗತಿಯಲ್ಲಿ ಅಭಿಮಾನಿಗಳನ್ನು ಕಣ್ತುಂಬಿಸಿಕೊಳ್ಳುವ ಒಂದು ನಿಟ್ಟಿನಲ್ಲೂ ಕೂಡ ಈ ಒಂದು ಪರೇಡ್ ನಡೆಯುತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು.